ಜನತಾದಳ ಪಕ್ಷ ಬಲಪಡಿಸಬೇಕು, ಮೆಂಬರ್ಶಿಪ್ ಸದಸ್ಯತ್ವವನ್ನು ಮಾಡಬೇಕು. ಇವತ್ತು ಹೇಗೆ ಸನ್ಮಾನ್ಯ ದೇವೇಗೌಡಜಿಯವರ ಮಾರ್ಗದರ್ಶನದಿಂದ, ಕುಮಾರಸ್ವಾಮೀಜಿಯವರ ಮಾರ್ಗದರ್ಶನದಿಂದ ನಿಖಿಲ್ ಕುಮಾರಸ್ವಾಮೀಜಿಯವರು ಇವತ್ತು ರಾಜ್ಯಾದ್ಯಂತ ಹಗಲು ರಾತ್ರಿ ಪಕ್ಷ ಕಟ್ಟಬೇಕು, ಜನರಿಗೆ ಹಿತ ಮಾಡಬೇಕು, ಜನರ ಸಮಸ್ಯೆಗಳು ಅರ್ಥ ಮಾಡ್ಕೋಬೇಕು, ಸರ್ಕಾರದ ವೈಫಲ್ಯಗಳ ಬಗ್ಗೆ ತಿಳ್ಕೋಬೇಕು, ಇವತ್ತಿರ್ತಕ್ಕಂಥ ಕಷ್ಟ ಏನೇ ನಡೀತಾ ಇದೆ ಒಂದೊಂದು ಕ್ಷೇತ್ರದಲ್ಲಿ ಸಮಗ್ರವಾಗಿ ಮಾಹಿತಿ ತಗೋಬೇಕು, ಸದಸ್ಯತ್ವ ಮಾಡಬೇಕಂತೇಳಿ ನಿಮ್ಮಲ್ಲಿ ಬಂದಿದ್ದಾರೆ. ಇವತ್ತು ನಾವೆಲ್ಲ ಒಂದೇ ಘೋಷಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಎಲ್ಲರ ಕೈ ಎತ್ತಿ ಹೇಳ್ಬೇಕು. ಹಿಂಗೆ ಹೇಳಿದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗ್ತದೆ ನಾವೆಲ್ಲ ಒಂದಿದ್ದೀವಿ ಅಂತೇಳಿ. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಎರಡೂ ಕೈ ಎತ್ತಿ ತೊಳ್ಬೇಕು. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಯಾಕಣ್ಣ ಸ್ಟೇಜ್ ಮೇಲೆ ಇದ್ದವ್ರು ಎತ್ತಬೇಕು, ಮುಂದಿನ ಮುಖ್ಯಮಂತ್ರಿ ಆಗ ಮದ್ದಿದ್ದಾರೆ, ಎಲ್ಲರ ಸ್ಟೇಜ್ ಮೇಲೆ ಇರೋರು ಎತ್ತಬೇಕು. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ. ಇವತ್ತು ನಮ್ಮ ಜಿಲ್ಲೆಯ ಹಿರಿಯರು, ಆತ್ಮೀಯರು, ಬಡವರ ಬಂಧು ಬಂಡೆಪ್ಪ ಕಾಶಂಪುರ್ಜಿಯವರು ಇದ್ದಾರೆ, ಹಾಗೂ ನಮ್ಮ ಶಾಸಕರು, ಆತ್ಮೀಯರು, ಹಿರಿಯರು ಮಲ್ಲಿಕಾರ್ಜುನ್ ಖೋಬಾಜಿಯವರಿದ್ದಾರೆ, ಜಿಲ್ಲಾ ಅಧ್ಯಕ್ಷರಿದ್ದಾರೆ, ರಮೇಶ್ ಪಾಟೀಲ್ ಸೋಲ್ಪುರ ಅಣ್ಣವರು, ತಾಲೂಕು ಅಧ್ಯಕ್ಷರಿದ್ದಾರೆ, ವೆಂಕಯ್ಯ ಮಾಮ ಇದ್ದಾರೆ, ರಾಜಶೇಖರ್ ಜವಳಿ ಅಣ್ಣವರಿದ್ದಾರೆ, ಶಾಂತಲಿಂಗ್ ಸವಳ್ಗಿ ಮಾಮ ಅವರಿದ್ದಾರೆ, ವಿಜಯಕುಮಾರ್ ಆನಂದಿ ಅವರಿದ್ದಾರೆ, ಕಡಿಯಾಡ್ ರಾಜಣ್ಣ ಇದ್ದಾರೆ. ಎಲ್ಲರಿಗೂ ನನ್ನದೊಂದು 25 ವರ್ಷದ ಹಳೆಯ ಸ್ನೇಹಿತರು, ನಾಗಮಂಗಲದ ಶಾಸಕರು ಸುರೇಶ್ ಗೌಡರು ಬಂದಿದ್ದಾರೆ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ನಿಖಿಲ್ ಅಣ್ಣ ಅವ್ರ ಜೊತೆಗೆ ತಾವು ಬರಬೇಕಣ್ಣ ಅಂದಾಗ ಪಾಪ ಅವರು ನಮಗೆ ಮಾತು ಕೊಟ್ಟು ಬರ್ತೀನಿ ಅಂದಿದ್ದಾಗ ಅವ್ರಿಗೋಸ್ಕರ ಒಂದು ವಿಶೇಷ ತಾಳಿ ತಟ್ಟಬೇಕು. ಅವ್ರಿಗೋಸ್ಕರ ಇವತ್ತು ನಮ್ಮ ಐಲಿನ್ ಅವ್ವ ಅವರಿದ್ದಾರೆ, ಹಾಗೂ ವೆಂಕಯ್ಯ ಮಾಮಾರಿದ್ದಾರೆ. ತಾವು ನಮಗೆಲ್ಲರಿಗೂ ಆತ್ಮೀಯರು, ಹಿರಿಯರು, ನಮ್ಮ ರಾಜಕೀಯದಲ್ಲಿ ಗುರು ಆಗಿರಕ್ಕಂಥ ಅಣ್ಣ. ಈಗ ತಂದೆ ಗುರುಪಾದಪ್ಪ ನಾಗಮಾರಪಳ್ಳಿ ಸ್ಥಾನದಲ್ಲಿ ಯಾರೋ ವಹಿಸ್ಕೊಂಡಿದ್ದಾರೆ ಅಂದರೆ ಉಮಾಕಾಂತ್ ನಾಗಮಾರಪಳ್ಳಿಯವರು. ಅದು ಸತ್ಯ ಇರೋದು ನಿಮಗೂ ಗೊತ್ತಿದೆ. ತಮ್ಮೆಲ್ಲರಲ್ಲಿ ಇಡೀ ರಾಜ್ಯಾದ್ಯಂತ ಕೆಲಸ ಮಾಡಿಕೊಂಡು ಸಮಾಜಕ್ಕೆ ಹಿತ ಮಾಡಬೇಕು, ನಾನು ಏನು ಮಾಡಬೇಕು ತೋರಿಸ್ಬೇಕು. ಬರೀ ಮಾಜಿ ಪ್ರಧಾನಮಂತ್ರಿಗಳ ಮಗ ಅಲ್ಲ, ಮುಖ್ಯಮಂತ್ರಿಗಳ ಮಗ ಅಲ್ಲ, ಕೇಂದ್ರ ಸಚಿವರ ಮಗ ಅಲ್ಲ, ನಾನು ಒಬ್ಬ ರೈತ, ನಾನು ಒಬ್ಬ ದುಡಿತೀನಿ, ಪಕ್ಷಕ್ಕಾಗಿ ಹಿಡಿತೀನಿ, ನಾನೇನು ಸೋತರು ಹೆದರಿಲ್ಲ, ನಿಮ್ಮ ಜೊತೆಗಿದ್ದೀನಿ, ನಿಮ್ಮ ಕಷ್ಟ ಪರಿಹರಿಸ್ತೀನಿ ಅಂತ ಬಂದಿರಕ್ಕಂಥ ನಿಖಿಲ್ ಕುಮಾರಸ್ವಾಮೀಜಿ ಇವತ್ತು ರಾಜ್ಯಾದ್ಯಂತ ಓಡಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಆವಾಗಲೇ ರಮೇಶ್ ಪಾಟೀಲ್ ಸೋಲ್ಪುರ ಅವ್ರು ಹೇಳಿದರು, 2006ರಲ್ಲಿ ಒಂದೇ ಸರಿಗೆ 25,000 ಕೋಟಿ ಸಾಲ ರೈತರು ಮನ್ನಾ ಮಾಡಿದ್ದು ಯಾರು ಅಂದರೆ ಯಾರು? ಕುಮಾರಸ್ವಾಮಿ ಅವರು. ನಿಮ್ಮ ಗಮನಕ್ಕೆ ಇವತ್ತು ತರ್ತೀನಿ, ನಿಖಿಲ್ ಅಣ್ಣಾಜಿಯವರೇ ತಮ್ಮ ಗಮನಕ್ಕೂ ತರ್ತೀನಿ. ಆ 25,000 ಕೋಟಿ ಸಾಲದಲ್ಲಿ 426 ಕೋಟಿ ಬೀದರ್ ಜಿಲ್ಲೆಗೆ ಸಾಲ ಮನ್ನಾ ಆಗಿದೆ. ಆ 426 ಕೋಟಿ ಬೀದರ್ ಜಿಲ್ಲೆಯಲ್ಲಿ 1,04,000 ರೈತರಿಗೆ ಸಾಲ ಮನ್ನಾ ಆಗಿದೆ. ನಿಖಿಲ್ ಅಣ್ಣ 1,04,000 ರೈತರಿಗೆ ಮನ್ನಾ ಆಗಿದೆ. ನನ್ನ ಹತ್ರ ಅಂಕಿಅಂಶಗಳಿದೆ. ಯಾಕಂದ್ರೆ ಅವಾಗ DCC ಬ್ಯಾಂಕಿನ ಅಧ್ಯಕ್ಷರು ಸನ್ಮಾನ್ಯ ಗುರುಪಾದಪ್ಪ ನಾಗಮಾರಪಳ್ಳಿ ಅವರಿದ್ರು. ಅವಾಗ DCC ಬ್ಯಾಂಕ್ ಮೂಲಕ ಅವ್ರ ರೈತರಿಗೆ ಸಾಲ ಕೊಟ್ಟಿದ್ರು. ಕುಮಾರಸ್ವಾಮಿ ಅಣ್ಣ ಅವರು ಸಾಲ ಮನ್ನಾ ಮಾಡಿದ್ರು. ಅವಾಗ ಇದು ಸತ್ಯಾಂಶ ಇದೆ. ಹಾಗೆ ನಿಖಿಲ್ ಅಣ್ಣವರ ನನ್ನ ಕಳಕಳೆ. ದೇರ್ ಆರ್ ಲಾಟ್ ಆಫ್ ಚಾಲೆಂಜಸ್. ಈ ಬರ್ತಕ್ಕಂಥ ಈಗ ಯುವ ಪೀಳಿಗೆ ಜಾಸ್ತಿ ಆಗಿದೆ. ನಮ್ಮಲ್ಲಿ ಮಕ್ಕಳು ಭಾಳ ವಿದ್ಯಾವಂತರಿದ್ದಾರೆ, ಅವ್ರಿಗೆ ಉದ್ಯೋಗಗಳಿಲ್ಲ, ಗಡಿ ಭಾಗ ಇದೆ. ನಾನು ಈ ಚಾಲೆಂಜಸ್ ಇದೆ. ನಾನು ಅದಕ್ಕೆ ಮೊನ್ನೆ ಕೂಡ ನಿಖಿಲ್ ಅಣ್ಣವ್ರ ಹತ್ರ ಮಾತನಾಡ್ಬೇಕಾದ್ರೆ ಈ ಪ್ರಸ್ತಾವನ ಮಾಡಿದ್ದೆ. ತಂದೆ ಕುಮಾರಸ್ವಾಮೀಜಿಯವರ ಹತ್ರ ತಾವು ಅವ್ರಿಗೂ ಕೂಡ ಮನವಿ ಮಾಡಿಕೊಂಡು ಹೇಳಬೇಕು, ಪ್ರತಿ ಜಿಲ್ಲೆ, ಈ ಜಿಲ್ಲೆಯಲ್ಲಿ ಪ್ರತಿ ವರ್ಷಕ್ಕೆ 6,000 ಮಕ್ಕಳು ಪಾಸಾಗಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಉದ್ಯೋಗ ಇಲ್ಲ. ಗುಲ್ಬರ್ಗ, ಹೈದರಾಬಾದು, ಲಾತೂರು, ಬೆಂಗಳೂರು, ಪೂನಾ, ಬಾಂಬೆ, ಬೆಂಗಳೂರಿನಲ್ಲಿ ನೌಕರಿ ಆಗ್ತಾಯಿದೆ. ಇಲ್ಲಿ ಉದ್ಯೋಗಗಳು ಬರಬೇಕು. ತಾವೇ ಈಗಾಗಲೇ ಕೇಂದ್ರ ಸಚಿವರಿದ್ದೀರಿ, ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟ್ರಿ ಇದ್ದೀರಿ, ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ತರ್ಬೋದು, ಇಂಡಸ್ಟ್ರೀಸ್ ಇಲ್ಲಿ ಹಾಕ್ಬೋದು. ತಮ್ಮ ತಂದೆಯವರೇ ಇಲ್ಲಿ ಮುಖ್ಯಮಂತ್ರಿ ಆದಾಗ 2,000 ಕೋಟಿ ಟೆಕ್ಸ್ಟೈಲ್ ಪಾರ್ಕ್ಗೋಸ್ಕರ ಅನುದಾನ ಮಾಡಿಕೊಟ್ಟಿದ್ರು ಅವಾಗ 2006ರಲ್ಲಿ. ಆದರೆ ಮುಂದಿನ ಸರ್ಕಾರದವರು ಅದು ಮುಂದೆ ಒರೆಸಲಿಲ್ಲ. ಅದು ಕೂಡ ಮಾಧ್ಯಮದಲ್ಲಿ, ಅದು ಕೂಡ ಅಸೆಂಬ್ಲಿಲಿ ಕೂಡ ಆಗಿರ್ತಕ್ಕಂಥ ಕೆಲಸ. ಈಗ ತಮ್ಮಲ್ಲಿ ಕಳಕಳೆ ವಿನಂತಿ, ಬರ್ತಕ್ಕಂಥ ದಿವಸದಲ್ಲಿ ಇಲ್ಲಿ PPP ಪ್ರಾಜೆಕ್ಟಲ್ಲಿ ಪಬ್ಲಿಕ್ ಮತ್ತು ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಆಗಲಿ, ಟ್ಯಾಕ್ಸ್ ಬೆನಿಫಿಟ್ಸ್ ಆಗಲಿ, ಸ್ಪೆಷಲ್ ಎಕಾನಮಿಕ್ ಝೋನ್ಸ್ ಆಗಲಿ ಇಲ್ಲಿ ಮಾಡಿಕೊಟ್ರೆ ಈ ಭಾಗದಲ್ಲಿ ತಮ್ಮ ಮೂಲಕ ಕೇಂದ್ರ ಸರ್ಕಾರಕ್ಕೆ ತಾವು ಒತ್ತಡನ ಹಾಕಿ ಈ ಭಾಗಕ್ಕೆ ಒಂದು ದೊಡ್ಡ ಇಂಡಸ್ಟ್ರಿ ತಂದರೆ ಇಲ್ಲಿರ್ತಕ್ಕಂಥ ಜನರಿಗೆ ಉದ್ಯೋಗ ಸಿಗ್ತದೆ, ಅನುಕೂಲ ಆಗ್ತದೆ. ಮತ್ತೆ ಬರ್ತಕ್ಕಂಥ ದಿವಸದಲ್ಲಿ ತಾವು
ಹೇಗೂ ಜನತಾದಳ ಪಕ್ಷ ಅಂದರೆ ರೈತರ ಹಿತದ ಪಕ್ಷ, ರೈತರ ಪರವಾಗಿರ್ತಕ್ಕಂಥ ಪಕ್ಷ, ಜನರ ಪರವಾಗಿರ್ತಕ್ಕಂಥ ಪಕ್ಷ. ತಮ್ಮಲ್ಲಿ ಕಳಕಳೆ ವಿನಂತಿ, ತಾವು ನಮ್ಮ ಮನವಿಯನ್ನು ಸ್ವೀಕರಿಸಿ ಈ ಸರಿ ಇಲ್ಲಿ ಬೀದರ್ ಜಿಲ್ಲೆಗೆ 6,000 ಮಕ್ಕಳೇನು ಪ್ರತಿ ವರ್ಷ ಪಾಸಾಗಿ ಹೋಗ್ತಾ ಇದ್ದಾರೆ. ಅವ್ರಿಗೋಸ್ಕರ ಇಲ್ಲಿ ತಾವು ಯುವಕರಿದ್ದೀರಿ, ತಮ್ಮ ಮೇಲೆ ನಾವು ಭಾಳ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದೀವಿ. ಬರ್ತಕ್ಕಂಥ ದಿವಸದಲ್ಲಿ ತಾವು ನಮ್ಮ ಜಿಲ್ಲೆ ಮೇಲೆ ವಿಶೇಷ ಗಮನವನ್ನು ಹಾರಿಸಿ ಇಲ್ಲಿ ಹೊಸ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸು, ಟ್ಯಾಕ್ಸ್ ಬೆನಿಫಿಟ್ಸು, ಸ್ಪೆಷಲ್ ಎಕಾನಮಿಕ್ ಝೋನ್ಸು, ಟ್ಯಾಕ್ಸ್ ರಿಲೇಷೇಷನ್ಸ್ ಅಂತ ಕೆಲಸ ಮಾಡಿಕೊಡ್ತಿರಂತಕ್ಕಂಥ ಕೆಲಸ ನನಗೆ ಕಳಕಳೆ ಈ ಜನರ ಪರವಾಗಿ, ಬೀದರ್ ಜಿಲ್ಲೆ ಜನತಾ ಪರವಾಗಿ ನಾನು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತೀನಿ. ಬರ್ತಕ್ಕಂಥ ದಿವಸದಲ್ಲಿ ನಾವು ನೀವು ಕಲ್ತು ನಿಖಿಲ್ ಅಣ್ಣವ್ರದ್ದು ಒಂದು ಸಂಕಲ್ಪ ಇದೆ, ಇವತ್ತು ರಾಜ್ಯಾದ್ಯಂತ 50 ಲಕ್ಷ ಕೋಟಿ ಸದಸ್ಯ ಮಾಡ್ತೀನಿ, ಮಾಡಿ ತೋರಿಸ್ತೀವಿ ಅಂತ. ಆದರೆ ಹೇಗೆ ಮಾಡೋಕ್ಕಾಗುತ್ತೆ? ನಾವು ನೀವು ಅವ್ರ ಜೊತೆಗೆ ಹೆಜ್ಜೆಗೆ ಹೆಜ್ಜೆ, ನಿಖಿಲ್ ಅಣ್ಣವ್ರ ಹೆಜ್ಜೆಗೆ ಹೆಜ್ಜೆ ಇಕ್ಕಿದ್ರೆ ಇಡೀ ಇವತ್ತು ನೋಡಿದ್ರಿ ಎಲ್ಲೆಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಓಡಾಡ್ತಾ ಇದ್ದಾರೆ, ನಿಖಿಲ್ ಅಣ್ಣ ನಿಖಿಲ್ ಅಣ್ಣ ನಿಖಿಲ್ ಅಣ್ಣ ಅಂತೇಳಿ ಸಹಸ್ರ ಸಂಖ್ಯೆಯಲ್ಲಿ ಯುವಕರು, ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಯುವಕರು ಸೇರ್ತಾ ಇದ್ದಾರೆ. ಜನ ಅವ್ರ ಜೊತೆಗೆ ಹೋಗ್ತಾ ಇದೆ, ಜನ ಜಾತ್ರೆನೇ ಆಗ್ತಾ ಇದೆ, ಎಲ್ಲಿ ಹೋದರೂ ಅಲ್ಲಿ ಜಾತ್ರೆ ಸೇರ್ತಾ ಇದೆ. ಹಾಗೆ ಒಂದು ಹೊಸ ಕರ್ನಾಟಕದಲ್ಲಿ ಹೊಸ ಟ್ರೆಂಡನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಇವತ್ತು ಯಾರು ಮಾಡಿದ್ದಾರೆ ಅಂದರೆ ನಿಖಿಲ್ ಕುಮಾರಸ್ವಾಮೀಜಿಯವರು ಮಾಡಿದ್ದಾರೆ. ಇವತ್ತು ಯುವಕರು ಕಣ್ಮಣಿ ಆಗಿದ್ದಾರೆ. ಅದಕ್ಕಾಗಿ ತಮ್ಮ ಎಲ್ರಿಗೂ ಇನ್ನೊಮ್ಮೆ ನಾವು ಬಂದಿರಕ್ಕಂಥ ನಮ್ಮ ಜಿಲ್ಲೆಗೆ ಬಂದು ಇಲ್ಲಿ ಸದಸ್ಯತ್ವ ಅಭಿಯಾನವನ್ನು ತಾವು ಶುರು ಮಾಡೋಕ್ಕೆ ಬಂದಿರಿ. ತಮಗೆಲ್ಲರಿಗೂ ಧನ್ಯವಾದಗಳು. ತಮ್ಮೆಲ್ಲ ಬಂದಿರಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ, ಹಿರಿಯರಿಗೆ, ಅಣ್ಣ ತಮ್ಮಂದರಿಗೆ ಎಲ್ಲರಿಗೂ ಧನ್ಯವಾದಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.